ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬೋಟ್ ನೆಕ್ ಬ್ಲೌಸ್ನ ಕಟಿಂಗು ಹಾಗೆಯೇ ಸ್ಟಿಚಿಂಗ್ ಪ್ರತಿಯೊಂದನ್ನು ಕೂಡ ಹೇಳ್ತಾ ಹೋಗ್ತೀನಿ. ಸೊ ಇದು ಬಂದು ಡೇ 3 ಆಗಿರುತ್ತೆ. ನಾನು ಫಸ್ಟ್ ಡೇ ಮತ್ತು ಸೆಕೆಂಡ್ ಡೇ ಎಲ್ಲ, ಫಸ್ಟ್ ಡೇ ಬಂದು ನಿಮಗೆ ಸಾದಾ ಬ್ಲೌಸ್ದು ಕಟಿಂಗ್ ಹಾಗೆ ಸ್ಟಿಚಿಂಗ್ ಅದನ್ನು ವೀಡಿಯೋ ಮಾಡಿದ್ದೀನಿ. ನೆಕ್ಸ್ಟ್ ಡೇ ಬಂದು ಲೈನಿಂಗ್ ಬ್ಲೌಸ್ದು ಕಟಿಂಗ್ ಹಾಗೆ ಸ್ಟಿಚಿಂಗ್, ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಆಗದೇ ಇರೋ ರೀತಿ ಕಟಿಂಗ್ ಹಾಗೆ ಸ್ಟಿಚಿಂಗ್ ಎರಡನ್ನೂ ಕೂಡ ಒಂದೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇವತ್ತು ಬಂದು ನಿಮಗೆ ಬೋಟ್ ನೆಕ್ಕು ನೀವು ಯಾವುದೇ ಅಳತೆ ಕೊಟ್ಟರೂ ಕೂಡ ನಾನು ಇವಾಗ ಒಂದು ಫಾರ್ಮುಲಾ ಹೇಳ್ಕೊಡ್ತೀನಿ. ಈ ಫಾರ್ಮುಲಾ ಪ್ರಕಾರ ನೀವು ಕಟ್ ಮಾಡ್ತು ಅಂತಂದರೆ ನಿಮಗೆ ಯಾವುದೇ ಅಳತೆ ಕೊಟ್ಟರೂ ಕೂಡ ನೀವು ಅದೇ ಅಳತೆಯಲ್ಲಿ ಕಟ್ ಮಾಡಿದ್ರೆ ಬೋಟ್ ನೆಕ್ ಅನ್ನೋದು ಫಿನಿಶಿಂಗ್ ಅನ್ನೋದು ತುಂಬಾ ನೀಟಾಗಿ ಬರುತ್ತೆ. ಈ ಒಂದು ಸಲ ಟ್ರೈ ಮಾಡಿ ನನಗೆ ಆಮೇಲೆ ಕಮೆಂಟ್ ಮಾಡಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಇದನ್ನು ಬಂದು ನಿಮಗೆ ಕಟಿಂಗು ಮತ್ತು ಸ್ಟಿಚಿಂಗ್ ವಿಡಿಯೋನೂ ಕೂಡ ಇರುತ್ತೆ. ಹಾಗೆಯೇ ಇದನ್ನು ಲೈನಿಂಗ್ನ ತೆಗೆದು ನಾವು ಸೀರೆ ಮೇಲೆ ಹೇಗೆ ಇಟ್ಟು ಕಟ್ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ಮಾಡ್ತೀನಿ. ಸೊ ಒಂದೇ ವಿಡಿಯೋದಲ್ಲಿ ನೀವು ಎಲ್ಲೂ ಕೂಡ ಹುಡ್ಕೋ ಆಗಿಲ್ಲ, ಒಂದೇ ವಿಡಿಯೋದಲ್ಲಿ ಪ್ರತಿಯೊಂದು ಕೂಡ ಸಿಗ್ತಾ ಹೋಗುತ್ತೆ. ನಾನು ಇವತ್ತು ಕಟ್ ಮಾಡ್ತಾ ಇರೋದ್ರ ಬಂದು ಎದೆ ಸುತ್ತಳತೆ ಬಂದು 40 ಸೈಜ್ ಆಗಿರುತ್ತೆ. ಸೊ 40 ಎದೆ ಸುತ್ತಳತೆ, ಒಂದು ಅರ್ಧ ಇಂಚೇನೋ ಕಡಿಮೆ ಬರುತ್ತೆ. ಸೊ 40 ಎದೆ ಸುತ್ತಳತೆಗೆ ಇವಾಗ 10 ಇಂಚ್ಗೆ 3 ಇಂಚನ್ನ ಆ್ಯಡ್ ಮಾಡಿ ನಾನು 13 ಇಂಚನ್ನ ಈ ರೀತಿ ಲೈನಿಂಗ್ನ ಫೋಲ್ಡಿಂಗ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಕ್ಲೋಸ್ ಅನ್ನೋದು ಆ ಕಡೆ ನಮ್ಮ ಕಡೆ ಇದೆ, ಓಪನ್ ಸೈಡ್ ಅನ್ನೋದು ಆ ಕಡೆ ಇದೆ. ಫಸ್ಟ್ ಇವಾಗ ಬ್ಯಾಕ್ ಪಾರ್ಟ್ನ ಕಟಿಂಗ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟಲ್ಲಿ ನಾವು ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ. ಇದು ಬೋಟ್ ನೆಕ್ ಬಂದು ಬ್ಯಾಕಲ್ಲಿ ಬೋಟ್ ನೆಕ್ಕು, ಫ್ರಂಟಲ್ಲಿ ನಾರ್ಮಲ್ ನೆಕ್ಕು. ಇವಾಗ ನೋಡಿ, 1/2 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡೆ. ಇವಾಗ ಬೆನ್ನಿನ ಪೂರ್ಣ ಉದ್ದನ ಮಾರ್ಕ್ ಮಾಡ್ಕೋಬೇಕು. ಬೆನ್ನಿನ ಪೂರ್ಣ ಉದ್ದ ಬಂದು ಇವ್ರದ್ದು 15.5 ಇಂಚಿದೆ. ಸೊ 15.5 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಸೊ ಈ ರೀತಿ ಸ್ಟ್ರೈಟ್ ಒಂದು ಲೈನ್ ಹಾಕ್ಕೊಳ್ಳಿ, ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ವಾ ಅಲ್ಲಿಗೆ. ಇವಾಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫಾರ್ಮುಲಾನ ಹೇಗೆ ಕಂಡುಹಿಡ್ಕೋಬೇಕು ಅಂತ. ಇದು ಬಂದು ಇವಾಗ 10 ಎದೆ ಸುತ್ತಳತೆ ಬ್ಲೌಸ್ ಆಗಿದೆ ಅಲ್ವಾ. ಸೊ ಒಂದು 1/4 ಇಂಚಷ್ಟು ಕಡಿಮೆ ಇದೆ ಅವ್ರದ್ದು, 9.75 ಬರುತ್ತೆ. ಸೊ 9.75 ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ. 9.75 ಎದೆ ಸುತ್ತಳತೆಯಲ್ಲಿ ನಾವು ಯಾವುದೇ ನಿಮಗೆ ಅಳತೆ ಬ್ಲೌಸು 36, 34, 38 ಯಾವುದೇ ಅಳತೆ ಬ್ಲೌಸ್ ಕೊಟ್ಟರು ಕೂಡ ಅದರಲ್ಲಿ 2 ಇಂಚನ್ನ ಮೈನಸ್ ಮಾಡಿ. ಇವಾಗ ಇದರಲ್ಲಿ ನಾವು 2 ಇಂಚ್ ಮೈನಸ್ ಮಾಡೋದು ಅಂದರೆ 9.75, 8.75, 7.75. ಇವಾಗ ನೋಡಿ 2 ಇಂಚು ಮೈನಸ್ ಆಯ್ತಲ್ವ. ಈ 2 ಇಂಚನ್ನ ಮೈನಸ್ ಮಾಡಿ ನೀವು ಕಟಿಂಗ್ ಮಾಡ್ತು ಅಂತಂದರೆ ನಿಮಗೆ ಬೋಟ್ ನೆಕ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಇವಾಗ ಇದಕ್ಕೆ ನಾವು 7.75ಗೆ ಒಂದು ಮಾರ್ಕ್ ಅನ್ನೋದನ್ನು ಮಾಡ್ಕೊಳ್ಳೋಣ. ಇಲ್ಲಿ ನಾವು ಎಷ್ಟು ಇಟ್ಕೊಂಡಿರ್ತೀವಿ ಇಲ್ಲೂ ಕೂಡ ಅಷ್ಟೇ ಇಡಬೇಕು. ಸೊ ಇಲ್ಲೂ ನಾವು 7.75 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ಚಿಕ್ಕದಾಗಿ ಈ ರೀತಿ ರೌಂಡ್ ಶೇಪ್ ಕೊಡಿ. ಇಲ್ಲಿ ಬ್ಯಾಕು ಫ್ರಂಟಲ್ಲಿ ಯಾವುದೇ ರೀತಿ ಬೇರೆ ಥರ ಏನು ಇರೋದಿಲ್ಲ. ಇಲ್ಲೂ ಕೂಡ ಅರ್ಧ ಇಂಚ್ಗೆ, ಅಲ್ಲೂ ಕೂಡ ಫ್ರಂಟಲ್ಲೂ ಕೂಡ ಅರ್ಧ ಇಂಚ್ಗೆ ಅಷ್ಟೇ. ಸೊ ಈ ರೀತಿ ರೌಂಡ್ ಶೇಪ್ ಅನ್ನೋದನ್ನು ಕೊಟ್ಟಾದಮೇಲೆ ಇವಾಗ ಎದೆ ಸುತ್ತಳತೆನ ಮಾರ್ಕ್ ಮಾಡ್ಕೊಳ್ಳೋಣ. 9.75 ಇಂಚ್ಗೆ ಎದೆ ಸುತ್ತಳತೆ ಮಾರ್ಕ್ ಮಾಡಿಕೊಂಡು ಇವಾಗ ಆರ್ಮೋಲ್ ಸರಿ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು. ಸೊ ಅದನ್ನು ಹೇಗೆ ಚೆಕ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ಅಳತೆ ಬ್ಲೌಸ್ನ ತಗೊಂಡು ನೀಟಾಗಿ ಈ ರೀತಿ ಇಟ್ಕೊಳ್ಳಿ. ಅರ್ಧ ಇಂಚು ಬಿಟ್ಟು ಇಟ್ಕೊಂಡು ನೋಡಿ, ಕರೆಕ್ಟಾಗಿ ನೋಡ್ತು ಅಂತಂದರೆ ಅದು ಅಲ್ಲಿಗೆ ಬಂತು ಅಂತಂದರೆ ನಿಮಗೆ ಕರೆಕ್ಟಾಗಿದೆ, ನೀವು ಕಟ್ ಮಾಡಿರುವಂಥದ್ದು ಅಂತ. ಸೊ ಇದರಲ್ಲಿ ಬಂದು ನೆಕ್ ವಿಡ್ತು ಮತ್ತು ಭುಜನ ಹೇಗೆ ತಗೋಬೇಕು ಅಂತಂದರೆ, ಭುಜ ಇಲ್ಲಿ ಎಷ್ಟಿದೆ ಅನ್ನೋದನ್ನು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟೇ ತಗೋಬೋದು ನೀವು. ನೋಡಿ, ಈ ರೀತಿ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಲ್ವಾ ಅಷ್ಟಕ್ಕೇ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಭುಜ ಬಂದು ನೋಡಿ 3.5 ಇಂಚ್ಗೆ ಭುಜ ಬಂತು. ಸೊ 4 ಇಂಚ್ಗೆ ನಿಮಗೆ 4.25 ಇಂಚ್ಗೆ ನೆಕ್ ವಿಡ್ತ್ ಅನ್ನೋದು ಬಂತು. ಇವಾಗ ಕರೆಕ್ಟಾಗಿ ಅಳತೆ ಅನ್ನೋ ಸಿಕ್ತಲ್ವ. ಇಲ್ಲಿ ಏನು ಮಾಡಬೇಕು ಅಂತ ಅಂದರೆ ಒಂದು 1/4 ಇಂಚಷ್ಟು ಡೌನಿಂಗ್ ಮಾಡಬೇಕು. ಇವಾಗ ಡೌನಿಂಗ್ ಮಾಡ್ತು ಅಂತಂದರೆ ನಿಮಗೆ ಶೋಲ್ಡರ್ ಹತ್ರ ಹೋಗಿ ಅದು ಕರೆಕ್ಟಾಗಿ ಕೂರುತ್ತೆ. ಸೊ ಇದು ಇಷ್ಟು ಅರ್ಥ ಆಯಿತು ಅಂತ ಅನ್ಕೋತೀನಿ. ಇವಾಗ ಬ್ಯಾಕ್ ಪಾರ್ಟಲ್ಲಿ ಅವ್ರದ್ದು ಡೀಪ್ ಎಷ್ಟಿದೆ ಅನ್ನೋದನ್ನು ನೋಡ್ಕೊಳ್ಬೇಕು. ಡೀಪ್ ನೋಡ್ಕೊಳ್ಳೋದಕ್ಕೋಸ್ಕರ ನೋಡಿ ಈ ರೀತಿ ಇಟ್ಕೊಳ್ಳಿ. ಅವರು ಡೀಪ್ ಜಾಸ್ತಿ ಕೇಳಿರೋದ್ರಿಂದ ನಾನು ಜಾಸ್ತಿನೇ ಡೀಪ್ ಇಡ್ತೀನಿ. ಸೊ 4 ಇಂಚ್ ಬರ್ತಾ ಇದೆ ಅಲ್ವಾ, 4 ಇಂಚ್ಗೆ ಇಟ್ಕೊಳ್ಳೋಣ. ನೋಡಿ ಈ ರೀತಿ 4 ಇಂಚ್ಗೆ ಇಟ್ಕೊಳ್ಳೋಣ. ಡೀಪ್ ಬಂದು ಇದು 12.5 ಇಂಚಿದೆ. ಸೊ 12.5 ಇಂಚು ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಕೊಂಡು
ಇಲ್ಲೂ ಕೂಡ ಅಷ್ಟೇ ಈ ರೀತಿ ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ. ಇವಾಗ ನಾವು ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಅನ್ನೋದನ್ನು ಕಟಿಂಗ್ ಮಾಡ್ಕೋಬೋದು. ಇಲ್ಲಿಂದ ನಾವು ಇವಾಗ 4 ಇಂಚ್ಗೆ ಒಂದು ಮಾರ್ಕ್ ಅನ್ನೋದನ್ನು ಮಾಡ್ಕೋಬೇಕು. ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ಇವಾಗ ಇಲ್ಲಿ ರೌಂಡ್ ಶೇಪ್, ಇಲ್ಲಿಂದ ಸ್ಟ್ರೈಟ್ ಬನ್ನಿ, ಇಲ್ಲಿಂದ ಸ್ಟ್ರೈಟ್ ಬಂದು ಈ ರೀತಿ ಶೇಪ್ ಕೊಡಿ. ಆವಾಗ ನಿಮಗೆ ಬೋಟ್ ನೆಕ್ ಶೇಪ್ ಅನ್ನೋದು ನೀಟಾಗಿ ಬಂತು. ಇದಿಷ್ಟು ಆದಮೇಲೆ ಸೊ ಇಲ್ಲಿ ಬಂದು ಅವರು ಈ ರೀತಿ ಟೆಂಪಲ್ ಡಿಸೈನಲ್ಲಿ ಹಾಗೆಯೇ ಕೆಳಗಡೆ ಬೋ ಕೇಳಿದ್ದಾರೆ, ಹಂಗಾಗಿ ನಾನು ಈ ರೀತಿ ಕಟಿಂಗ್ ಮಾಡ್ತಾಯಿದ್ದೀನಿ. ಸೊ ಅವ್ರದ್ದು ಬಂದು ಈ ರೀತಿ ಡಿಸೈನ್ ಅನ್ನೋದ ಕೇಳಿದ್ದಾರೆ. ಸೊ ಸಾರಿ, ಈ ರೀತಿ ಟೆಂಪಲ್ ಡಿಸೈನ್ನ ಕೇಳಿದ್ದಾರೆ, ಹಾಗಾಗಿ ನಾನು ಈ ರೀತಿನೇ ಕಟಿಂಗ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಏನು ಮಾಡಬೇಕು ಅಂದರೆ ಸ್ಟ್ರೈಟ್ ಕಟ್ ಮಾಡಿಕೊಂಡು ಇಲ್ಲಿ ನಾವು ಸ್ವಲ್ಪ ಕ್ರಾಸಾಗಿ ಹಾಕೊಂಡಿದ್ದೀವಿ ಅಲ್ವ, ಅಲ್ಲೂ ಕೂಡ ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ. ಅವಾಗ ನಿಮ್ಗೆ ಏನಾಗುತ್ತೆ ಅಂತಂದರೆ, ನಾವು ಇದೇ ಅಳತೆ ಫಾರ್ಮರ ಪ್ರಕಾರ ಕಟ್ ಮಾಡ್ತು ಅಂತಂದರೆ ನಿಮ್ಗೆ ಯಾವುದೇ ಅಳತೆ ಕೊಟ್ಟರು ಕೂಡ ನೀವು ಪರ್ಫೆಕ್ಟಾಗಿ ಕಟಿಂಗ್ ಮಾಡ್ಬೋದು. ಇದು ಬಂದು ಇಲ್ಲಿ ಉಕ್ಸ್ ಬರುತ್ತೆ, ಸೊ ದಾರ ಏನು ಇಡೋವಾಗಿಲ್ಲ, ಉಕ್ಸ್ ಕೇಳಿದ್ದಾರೆ, ಹಾಗಾಗಿ ನಾನು ಇದರ ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕ್ತೀನಲ್ಲ, ಆವಾಗ ನಿಮಗೆ ಗೊತ್ತಾಗುತ್ತೆ ಹೇಗೆ ಸ್ಟಿಚ್ ಮಾಡೋದು ಅಂತ. ಸೊ ನೋಡಿ, ಇದಿಷ್ಟು ಇವಾಗ ರೆಡಿ ಆಯಿತು. ಈ ರೀತಿ ಟೆಂಪಲ್ ಡಿಸೈನಲ್ಲಿ ಅವ್ರು ಕೇಳಿರೋ ರೀತಿಲಿ ನಾವು ಕಟ್ ಮಾಡಿದ್ದೀವಿ. ಇದನ್ನು ಇವಾಗ ಫ್ರಂಟ್ ಪಾರ್ಟ್ನು ಹೇಗೆ ಕಟ್ ಮಾಡೋದು ಅಂದರೆ, ಇದು ಫ್ರಂಟ್ ನಾರ್ಮಲ್ ನೆಕ್ ಇರೋದ್ರಿಂದ ನೋಡಿ ಆಲ್ರೆಡಿ ಇಲ್ಲೇ ಪ್ರತಿಯೊಂದು ಕೂಡ ಇದೆ, ಇಲ್ಲೇ ಕೂಡ ಇದೆ, ಇಲ್ಲೂ ಕೂಡ ಇದೆ ಅಲ್ವಾ. ಇವಾಗ ಇದಕ್ಕೆ ನಾವು ಹಾರ್ಮೋಲ್ ಮಾತ್ರ ಫ್ರಂಟಲ್ಲಿ ಎಷ್ಟು ಇಟ್ಟಿರ್ತೀವಿ ಅಷ್ಟೇ ಬ್ಯಾಕಲ್ಲಿ 7.25 ಇಂಚು ಹಾರ್ಮೋಲ್ನ ಇಟ್ಕೋಬೇಕು. ನೀವು ಯಾವುದೇ ಎದೆ ಸುತ್ತ ಅಳತೆ ಆದರೆ 2 ಇಂಚ್ ಮೈನಸ್ ಮಾಡಿ, ಆವಾಗ ನಿಮಗೆ ಕರೆಕ್ಟಾಗಿ ಅಳತೆ ಅನ್ನೋದು ಸಿಗುತ್ತೆ. ಸೊ ಇದನ್ನು ನೀಟಾಗಿ ರೌಂಡ್ ಶೇಪ್ ಕೊಡಿ. ಇವಾಗ ಫ್ರಂಟ್ ಡೀಪ್ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು. ನಾವು ಇದರಲ್ಲಿ ಏನು ಚೇಂಜಸ್ ಮಾಡಬೇಕು ಅಂತಂದರೆ, ಫ್ರಂಟ್ ಡೀಪು ಎಷ್ಟಿರುತ್ತೆ ಅದರಲ್ಲಿ ಒಂದು ಅರ್ಧ ಇಂಚು ಮೈನಸ್ ಮಾಡಬೇಕು. ಇದು ನೋಡಿ, ಫ್ರಂಟ್ ಡೀಪ್ ಬಂದು ನಿಮಗೆ 6.25 ಇಂಚ್ ಬರ್ತಾ ಇದೆ ಅಲ್ವಾ, ಅದರಲ್ಲಿ ಒಂದು ಅರ್ಧ ಇಂಚು ಮೈನಸ್ ಮಾಡಬೇಕು. ಏನಕ್ಕೆ ಅಂತಂದರೆ ಇಲ್ಲಿ ವಿಡ್ತ್ ಕೂಡ ಜಾಸ್ತಿ ಇರುತ್ತೆ, ಹಾಗಾಗಿ ಏನು ಮಾಡಬೇಕು ಅಂತಂದರೆ ಒಂದು ಅರ್ಧ ಇಂಚಷ್ಟು ಮೈನಸ್ ಮಾಡಿ. ಸೊ ಈ ರೀತಿ ಹಾಕೊಂಡಾದ್ಮೇಲೆ ನೀವು ನಿಮಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿ ಶೇಪ್ನ ಡ್ರಾ ಮಾಡ್ಕೋಬೋದು. ಸೊ ನಾನು ಈ ರೀತಿ ಶೇಪ್ನ ಡ್ರಾ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಶೇಪ್ ಇಷ್ಟ ಆಗುತ್ತೆ ಅಲ್ವಾ. ರೌಂಡ್ ಬೇಕು ಅಂತಂದರೆ ರೌಂಡ್ ನೆಕ್ನೇ ಸ್ಟಿಚ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ನಿಮಗೆ ಈ ರೀತಿ ಶೇಪ್ ನಿಮಗೂ ಬೇಕು ಅಂದರೆ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಇವಾಗ ಟ್ರೆಂಡಿಂಗ್ ಇರೋವಂಥದ್ದು, ಹಾಗಾಗಿ ನಾನು ಇದನ್ನೇ ಸ್ಟಿಚ್ ಕಟಿಂಗ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಇದಿಷ್ಟು ಕಟಿಂಗ್ ಆದಮೇಲೆ ಇವಾಗ ಬೆಲ್ಟ್ ಪಟ್ಟಿವರೆಗೂ ಕೂಡ ಎಷ್ಟಿದೆ ಅನ್ನೋದನ್ನು ಮಾರ್ಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಭುಜದ ಹತ್ರ ಇಟ್ಕೊಂಡು ಹಾಗೆಯೇ ಬೆಲ್ಟ್ ಪಟ್ಟಿವರೆಗೂ ಕೂಡ ಅರ್ಧ ಇಂಚು ಬಿಟ್ಟೇನೆ ಇಟ್ಕೊಳ್ಳಿ. ಸೊ ಇಲ್ಲಿವರೆಗೂ ಮಾರ್ಕ್ ಮಾಡಿಕೊಂಡು ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಇದಾದ ನಂತರ ಉಕ್ಸ್ಪಟ್ಟಿ ಕಡೆ ಇಲ್ಲಿ ಇಟ್ಕೊಂಡು ಅದನ್ನು ಕೂಡ ಅಷ್ಟೇ ಒಂದು ಮಾರ್ಕ್ ಮಾಡ್ಕೊಳ್ಳಿ. 1 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ, ಯಾಕಂತಂದರೆ ಇಲ್ಲಿ ಡಾಟ್ಗೂ ಕೂಡ ಬೇಕು, ಹಾಗೆಯೇ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋದಕ್ಕೂ ಬೇಕು, ಹಾಗಾಗಿ 1 ಇಂಚನ್ನ ಇದು ಮಾಡ್ಕೊಳ್ಳಿ. ಇವಾಗ ಇಲ್ಲಿ ನಾವು ಆ ಕಡೆ 1/4 ಇಂಚು ತೆಗೆದಿದ್ವಿ ಅಲ್ವ, ಇದನ್ನು ಇಲ್ಲೂ ಕೂಡ ಒಂದು 1/4 ಇಂಚಷ್ಟು ಈ ರೀತಿ ಕಟಿಂಗ್ ಮಾಡಿ. ಆವಾಗ ನಿಮಗೆ ಶೋಲ್ಡರ್ ಹತ್ರ ಸ್ವಲ್ಪ ಎತ್ಕೊಂಡಂಗೆ ಆ ರೀತಿ ಏನೂ ಆಗೋದಿಲ್ಲ, ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಸೊ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರೋದನ್ನ ಈ ರೀತಿ ನೀಟಾಗಿ ಶೇಪ್ ಕಟ್ ಮಾಡಿಕೊಂಡ್ರೆ ನೋಡಿ, ಇವಾಗ ರೆಡಿ ಆಯಿತು. ಇದಕ್ಕೆ ನಾನು ಡಾಟ್ ಪಾಯಿಂಟ್ ಯಾವ ರೀತಿ ಮಾರ್ಕ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಬೋಟ್ ನೆಕ್ ಬ್ಲೌಸ್ಗೆ ಒಂದು ಮಾತ್ರ ಚೇಂಜಸ್ ಇರುತ್ತೆ, ಡಾಟ್ ಪಾಯಿಂಟು 2. ಸೊ ಇದು ಬಂದು 2 ಮೊದಲನೇ ಡಾಟು. 2ನೇ ಡಾಟ್ ಬಂದು ನಾವು ನಾರ್ಮಲ್ ಬ್ಲೌಸ್ಗೆ ಭುಜದ ಮಧ್ಯದಿಂದ ಇಡ್ತೀವಿ. ಸೊ ಬೋಟ್ ನೆಕ್ ಬ್ಲೌಸ್ಗೆ ಈ ರೀತಿ ಇದರ ಮಧ್ಯಕ್ಕೆ ಇಟ್ಕೋಬೇಕು, ಯಾಕಂತಂದರೆ ವಿಡ್ತು ಜಾಸ್ತಿ ಇರೋದ್ರಿಂದ ನೀವು ಈ ರೀತಿ ಇಟ್ಕೋಬೇಕಾಗುತ್ತೆ. 2.25 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು. ಇದಾದಮೇಲೆ ಇಲ್ಲಿ ರೌಂಡ್ ನೆಕ್ ಕೊಟ್ಟಿರ್ತೀವಿ ಅಲ್ವಾ, ಅಲ್ಲಿಂದ ಒಂದು 3.25 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ
ಸೊ ನೋಡಿ ಇಷ್ಟೇ ಸಿಂಪಲ್ಲಾಗಿ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇದರಲ್ಲಿ ಯಾವುದೇ ರೀತಿ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಇವಾಗ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋಣ. ಇದು ಬಂದು ಎಲ್ಬೋ ಸ್ಲೀವ್ಸ್ನ ಹೇಳಿದ್ದಾರೆ, ಹಾಗಾಗಿ ಎಲ್ಬೋ ಸ್ಲೀವ್ಸ್ ಕಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋಗಳಲ್ಲಿ ಸಪ್ರೇಟ್ ವೀಡಿಯೋನ ಮಾಡಿ ಹಾಕ್ತೀನಿ, ನಾರ್ಮಲ್ ಸ್ಲೀವ್ಸ್ನ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ. ನಿಮಗೆ ಡೌನಿಂಗ್ ಏನಾದರೂ ಬರೋದಿಲ್ಲ, ನಾರ್ಮಲ್ ಸ್ಲೀವ್ಸಲ್ಲಿ ಫ್ರಂಟ್ ಶೇಪ್ ತೆಗೆಯೋದಕ್ಕೆ ಬರೋದಿಲ್ಲ ಅಂತಂದರೆ ಪ್ರತಿಯೊಂದನ್ನು ಕೂಡ ಸ್ಟೆಪ್ ಬೈ ಸ್ಟೆಪ್ಪು ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಫಸ್ಟು ಒಂದು ಸಮ್ನ ಕಟ್ ಮಾಡ್ಕೊಳ್ಳಿ. ಇದಾದಮೇಲೆ ಇವ್ರದ್ದು ಸ್ಲೀವ್ಸ್ ಉದ್ದ ಬಂದು 10 ಇಂಚಿದೆ, 10 ಇಂಚ್ಗೆ ಒಂದು ಮಾರ್ಕ್ ಅನ್ನೋದನ್ನು ಮಾಡ್ಕೊಳ್ಳಿ. ಸೊ 10 ಇಂಚು ಸ್ಲೀವ್ಸ್ಗೆ ನಾವು ಡೌನಿಂಗ್ ಅನ್ನೋದನ್ನು 3/4 ಇಂಚು ಡೌನಿಂಗ್ ಕೊಡ್ಬೋದು. ನಿಮಗೆ ಪ್ರತಿಯೊಂದಕ್ಕೂ ಕೂಡ ಸ್ಲೀವ್ಸ್ಗೂ ಕೂಡ ಪ್ರತಿಯೊಂದು ಡೌನಿಂಗ್ನೂ ಕೂಡ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ವೀಡಿಯೋಗಳಲ್ಲಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಇದಿಷ್ಟು ಆದಮೇಲೆ ಇವಾಗ ನಾವು ಎಲ್ಬೋ ಸ್ಲೀವ್ಸ್ನ ಇಡಬೇಕಲ್ವ, ಅದಕ್ಕೆ ಏನು ಮಾಡಬೇಕು ಅಂತಂದರೆ ಈ ರೀತಿ 3 ಇಂಚನ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ಈ ಕಡೆ 2 ಇಂಚ್ ತಗೊಳ್ಳಿ. ಸೊ ಇದನ್ನು ಈ ರೀತಿ ಸ್ಟ್ರೈಟ್ ಬಂದು ನೀಟಾಗಿ ಇಲ್ಲಿಗೆ ಶೇಪ್ ಕೊಡಿ. ಆವಾಗ ನಿಮಗೆ ಎಕ್ಸ್ಟ್ರಾ ಇರೋವಂಥ ಪೀಸು ನಾವು ನೆರಿಗೆಗೆ ಹೋಗುತ್ತೆ ಅಲ್ವ, ಅಲ್ಲಿ ನಿಮಗೆ ಎಲ್ಬೋ ಸ್ಲೀವ್ಸ್ ಅನ್ನೋದು ತುಂಬಾ ಪಫಾಗಿ ಕೂತ್ಕೊಳ್ಳುತ್ತೆ. ಸೊ ನೋಡಿ ಇದಿಷ್ಟು ಸ್ಲೀವ್ಸ್ ಕಟ್ಟಿಂಗ್ ಆಯಿತು. ನಾನು ಯಾವಾಗಲೂ ಕೂಡ ಸೈಡ್ ಫಿಟ್ಟಿಂಗ್ನ ಮಾರ್ಕ್ ಮಾಡೋದಿಲ್ಲ, ಯಾಕಂತಂದರೆ ಸ್ಟಿಚಿಂಗ್ ಎಲ್ಲ ಆದಮೇಲೆ ಸೈಡ್ ಫಿಟ್ಟಿಂಗ್ ಮಾಡಿದ್ರೆ ನಿಮಗೆ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ಫಿಟ್ಟಿಂಗ್ನ ಮಾರ್ಕ್ ಮಾಡ್ಕೋತಾ ಇಲ್ಲ. ಇವಾಗ ಬೆಲ್ಟ್ ಪಟ್ಟಿನ ತೋರಿಸ್ತೀನಿ ನೋಡಿ. ಬೆಲ್ಟ್ ಪಟ್ಟಿನ 4 ಇಂಚ್ಗೊಂದು ಮಾರ್ಕ್ ಮಾಡ್ಕೊಳ್ಳಿ, 3 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ, 3 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ ಇದನ್ನು ಕಟ್ ಮಾಡ್ಕೊಳ್ಳಿ. ಸೊ ನೋಡಿ ಇದು ಕೂಡ ರೆಡಿ ಆಯಿತು. ಇದಿಷ್ಟು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇವಾಗ ನೆಕ್ಸ್ಟ್ ಇದನ್ನು ಸ್ಟಿಚಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಇವಾಗ ಫಸ್ಟಿಂದ ಎಲ್ಲನೂ ಕೂಡ ಸ್ಟಿಚ್ ಮಾಡ್ಕೊತಾ ಹೋಗೋಣ. ಫಸ್ಟ್ ಇವಾಗ ಸ್ಲೀವ್ಸ್ನ ರೆಡಿ ಮಾಡ್ಕೊಳ್ಳೋಣ. ಇದು ಬಂದು ಎಲ್ಬೋ ಸ್ಲೀವ್ಸ್ ಆಗಿರುತ್ತೆ, ಹಾಗಾಗಿ ಎಲ್ಬೋ ಸ್ಲೀವ್ಸ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಅಂದ್ಬಿಟ್ಟು ತುಂಬಾ ನಿಧಾನಕ್ಕೆ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಎಲ್ಬೋ ಸ್ಲೀವ್ಸ್ನ ಕಟಿಂಗ್ ವಿಡಿಯೋನೂ ಕೂಡ ನಾನು ಇದರಲ್ಲೇ ಸ್ಲೀವ್ಸ್ ಕಟ್ ಮಾಡುವಾಗಲೇ ತೋರಿಸಿದ್ದೀನಿ ಅಲ್ವಾ, ಇದನ್ನು ಹೇಗೆ ಸ್ಟಿಚ್ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಫಸ್ಟು 1/2 ಇಂಚ್ಗೆ ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ. Del ser, quiero puedas ver que salimos del suelo y abrimos el mirar al fuego en nuestra mano. ಇವಾಗ ಇದಿಷ್ಟನ್ನು ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ನ ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ನಾವು ಎಲ್ಬೋ ಸ್ಲೀವ್ಸ್ಗೆ ಅಂತ ಮಾರ್ಕ್ ಮಾಡ್ಕೊಂಡಿದ್ವಲ್ವ, ಅಲ್ಲಿಗೆ ಇನ್ನೊಂದು ಮಾರ್ಕ್ ಅನ್ನೋದನ್ನು ಮಾಡ್ಕೊಳ್ಳಿ. ಸೊ ಇಲ್ಲಿ ಬಂದು ನಿಮಗೆ ನೆರಿಗೆನೇ ಇಟ್ಕೋಬೇಕು. ಇಲ್ಲಿ ನೋಡಿ ಈ ರೀತಿ ಒಂದು ಫೋಲ್ಡಿಂಗ್ ಮಾಡ್ಕೊಳ್ಳಿ. ಅದಾದ ನಂತರ ಈ ರೀತಿ ಒಂದು ಫೋಲ್ಡಿಂಗು, ಇದು ಬಂದು ಅದನ್ನು ಆಪೋಸಿಟಾಗಲಿ ನೀವು ಫೋಲ್ಡಿಂಗ್ ಅನ್ನೋದನ್ನು ಮಾಡ್ಕೋತಾ ಸ್ಟಿಚ್ ಮಾಡ್ಕೋತಾ ಹೋಗಬೇಕು. ನೋಡಿ ಇಷ್ಟೇ, ತುಂಬಾ ಈಸಿಯಾಗಿ ನಾವು ಎಲ್ಬೋ ಸ್ಲೀವ್ಸ್ನ ರೆಡಿ ಮಾಡ್ಕೋಬೋದು. ಸೊ ನೋಡಿ ಇದಿಷ್ಟು ಇವಾಗ ರೆಡಿ ಆಯ್ತಲ್ವ. ನೆಕ್ಸ್ಟ್ ಇವಾಗ ಎಲ್ಬೋ ಸ್ಲೀವ್ಸ್ದು ನಿಮಗೆ ಕಷ್ಟ ಅಂತ ಅನಿಸಿದ್ರೆ ನನಗೆ ಮೆಸೇಜ್ ಮಾಡಿ. ಸೊ ನಾನು ನಿಮಗೆ ಕಮೆಂಟ್ ಮಾಡಿದ್ರೆ ಇನ್ನೊಂದು ಸಲ ಬೇಕಂದರೆ ನಿಮಗೆ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ ತುಂಬಾ ಈಸಿಯಾಗಿ ಹೇಗೆ ಸ್ಟಿಚಿಂಗ್ ಅನ್ನೋದನ್ನು ಮಾಡೋದು ಅಂತ. ಸೊ ಇವಾಗ ಬ್ಯಾಕ್ ಪಾರ್ಟ್ನ ರೆಡಿ ಮಾಡ್ಕೊಳ್ಳೋಣ.
ಫಸ್ಟ್ ಈ ರೀತಿ 1/2 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು ಇದು ತೆಳು ಬಟ್ಟೆ ಆಗಿರೋದ್ರಿಂದ ಸ್ವಲ್ಪ ನೀಟಾಗಿ ಇಟ್ಕೊಳ್ಳಿ ಈ ರೀತಿ. ಇಲ್ಲ ಅಂತಂದರೆ ನಿಮಗೆ ತೆಳು ಆಗಿರೋದ್ರಿಂದ ಬಟ್ಟೆ ಆ ಕಡೆ ಈ ಕಡೆ ಹೋದರೆ ನಿಮಗೆ ರಿಂಕಲ್ಸ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ನೀಟಾಗಿ ಇಟ್ಕೊಡಿ. ಇನ್ನು ಬೆಸ್ಟ್ ಐಡಿಯಾ ಅಂತಂದರೆ ನೀವು ಈ ರೀತಿ ಗುಂಡು ಪಿನ್ಗಳನ್ನ ಹಾಕೋಬೋದು. ಸೊ ನೋಡಿ, ನಾನು ಅದನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಅಂತ. ಈ ರೀತಿ ನೀಟಾಗಿ ಇಟ್ಕೊಂಡು ಪಿನ್ಗಳನ್ನ ಹಾಕ್ಕೊಂಡ್ಬಿಡಿ. ಸೊ ನೋಡಿ, ಈ ರೀತಿ ಪಿನ್ಗಳನ್ನ ಹಾಕ್ಕೊಂಡ್ರೆ ಬಟ್ಟೆ ಆ ಕಡೆ ಈ ಕಡೆ ಹೋಗೋದಿಲ್ಲ ಅಲ್ವಾ, ಆವಾಗ ನಿಮಗೆ ಫಿನಿಶಿಂಗ್ ಅನ್ನೋದು ತುಂಬಾ ನೀಟಾಗಿ ಬರುತ್ತೆ. ಇದಾದ ನಂತರ ಇದು ಬಂದು ಉಗ್ಸಾಕೋದ್ರಿಂದ ಸೊ ಮಧ್ಯಕ್ಕೆ ದಾರ ಏನು ಹಾಕೋದಿಲ್ಲ, ಉಗ್ಸಾಕೋತೀವಿ. ಇವಾಗ ಇದನ್ನು ಒಂದು ಕಡೆಯಿಂದ ಸ್ಟಿಚ್ ಮಾಡ್ಕೊತಾ ಹೋಗೋದು ಅಷ್ಟೇ. Al inicio del ser, quiero puedas ver que salimos del suelo y abrimos el mirar al fuego en nuestra mano. Habló en lenguas. ಇದಕ್ಕೆ ಇವಾಗ ಥ್ರೆಡ್ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ, ನಾನು ವಿಡಿಯೋದಲ್ಲಿ ಹತ್ತಿರದಿಂದ ಝೂಮ್ ಹಾಕಿ ತೋರಿಸ್ತೀನಿ ನೋಡಿ ಹೇಗೆ ಥ್ರೆಡ್ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೋಬೇಕು ಅಂತ. Nacidos del cielo, paridos del llano, somos el fuego, somos la mano. Moldeamos el metal y aprendimos a mandar. Nombramos viento y sol, nos cubrimos de poder y pedimos por llover. ಸೊ ಇದಿಷ್ಟನ್ನು ಕೂಡ ಈ ರೀತಿ ಥ್ರೆಡ್ ಪೈಪಿಂಗ್ನ ರೆಡಿ ಮಾಡ್ಕೋಬೇಕು. ನೋಡಿ, ತುಂಬಾ ಈಸಿಯಾಗಿ ಹೇಗೆ ಹಾಕೋಬೋದು ಅಂತ ತೋರಿಸಿದ್ದೀನಿ ನೋಡಿ. ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಥ್ರೆಡ್ ಪೈಪಿಂಗ್ ಹಾಕೋದ್ರಿಂದ ನಿಮಗೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಸೊ ನೋಡಿದ್ರಲ್ವ ಹೇಗೆ ಕಟಿಂಗು ಸ್ಟಿಚಿಂಗು ಅಂತ. ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ಗೆ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವುದೇ ಒಂದು ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮ್ಮ ಫೋನ್ಗೆ ನೋಟಿಫಿಕೇಷನ್ ಬರುತ್ತೆ. ಇದರ ಫ್ರಂಟ್ ಪಾರ್ಟು ಎಲ್ಲ ಲೈನಿಂಗ್ ಬ್ಲೌಸ್ ಕಟಿಂಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅಲ್ವಾ, ಅದೇ ರೀತಿ ಮಾಡೋದು. ಹಾಗಾಗಿ ನಾನು ಇದರಲ್ಲಿ ವಿಡಿಯೋ ಲೆಂತಿ ಆಗುತ್ತೆ ಅಂತ ಮಾಡಿಲ್ಲ. ಸೊ ಹೆಲ್ಪ್ ಆಯಿತು ಅಂತಂದರೆ ಲೈಕ್ ಮಾಡಿ. ಥ್ಯಾಂಕ್ ಯು.